ನೀವು ನಿಮ್ಮ ಮನೆಯಲ್ಲಿ ಡೀಸೆಲ್ ಜಾಸ್ತಿ ಆದ್ರೂ ಕಟ್ತೀರಾ, ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಆದ್ರೂ ಕಟ್ತೀರಾ, ನಿಮ್ಮ ಬಟ್ಟೆಗೆ ಜಾಸ್ತಿ ಆದ್ರೂ ಕೊಡ್ತೀರಾ, ಮಟನ್ 100 ರೂಪಾಯಿ 500 ರೂಪಾಯಿ ಆದ್ರೂ ತಗೋತೀರಾ, ಬೇಳೆ ತಗೋತೀರಾ, ಎಣ್ಣೆ ತಗೋತೀರಾ? ಹೆಂಗ್ರಿ KSRTC ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯಧನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಆ ಮಟ್ಟಕ್ಕೆ ಒಂದು ಸರ್ಕಾರದ ತೀರ್ಮಾನವನ್ನ ಹೊಡೆದ್ರೆ, ಈಗ ಆಂಧ್ರದಲ್ಲಿ ನಮ್ಮಲ್ಲಿ 84 ರೂಪಾಯಿದು, ಆಂಧ್ರದಲ್ಲಿ 140 ರೂಪಾಯಿ, ಕೇರಳದಲ್ಲಿ ಎಲ್ಲಾ ಕಡೆ 40ರಿಂದ 50% ರೇಟು ಸಿಟಿ ಮತ್ತು ರೂರಲ್ಗೆ. ಈ ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ ಇಷ್ಟೂ ರಾಜ್ಯಗಳಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ನಮಗಿಂತ ಸಾಕಷ್ಟು ಜಾಸ್ತಿ ಇದೆ. ಜೊತೆಗೆ 10ರಿಂದ 15 ವರ್ಷ ಪರಿಷ್ಕರಣೆ ಆಗಿಲ್ಲ. ಸೊ ಈಗ ಬಸ್ ಜಾಸ್ತಿ ಹಾಕಬೇಕು, ಸೊ ಅದನ್ನ ಮೇಂಟೆನೆನ್ಸ್ ಆಗಬೇಕು. 7th ಪೇ ಕಮಿಷನ್ ಜಾರಿ ಆಯಿತು. ಎಷ್ಟು % ನೌಕರರಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಮಾಹಿತಿ ಇದೆ. ಸೊ ನೌಕರರಿಗೆ ಇಷ್ಟೊಂದು ನಾವು ಸ್ಯಾಲರಿನ ಜಾಸ್ತಿ ಮಾಡಿದಾಗ ನಾವು ಎಲ್ಲಾ ತರದ ವರ್ಷಕ್ಕೆ ಬದಲಾವಣೆ ಆಗ್ತಿದ್ದಾಗ ಆರ್ಥಿಕವಾಗಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದ್ರೆ, ರೂರಲ್ ಸರ್ವಿಸ್ ಚೆನ್ನಾಗಿ ಆಗಬೇಕು ಅಂದ್ರೆ ಸಹಜವಾಗಿ ಪ್ರತಿ 2 ವರ್ಷ 3 ವರ್ಷಕ್ಕೊಂದ್ಸಲ ಮಾಡ್ಕೊಂಡು ಹೋಗ್ಬೇಕು. 10-15 ವರ್ಷ ಆಗದೆ ಇರೋದೇ ಒಂದು ದೊಡ್ಡ ಸಮಸ್ಯೆ. ಈಗ ಅದನ್ನ ಮಾಡಿದೀವಿ. ಅದನ್ನ ಅಷ್ಟೊಂದು ಉಚಿತ ಮಾಡಿದೀವಿ. ಅಂಗವಿಕಲರಿಗಿದೆ, ಸ್ಟೂಡೆಂಟ್ಸ್ಗಿದೆ, ಹಿರಿಯ ನಾಗರಿಕಿದೆ, ಸೊ ಶಕ್ತಿ ಯೋಜನೆ ಲೇಡೀಸ್ಗಿದೆ. ಇಷ್ಟೆಲ್ಲ ಇದ್ರೂ ನಾವು ಅದ್ಯಾವುದನ್ನು ಕೊರತೆ ಮಾಡಿಲ್ಲ. ಪರಿಷ್ಕರಣೆ ಆಗಬೇಕು, ಆಗಿದೆ. ಅದ್ರ ಬಗ್ಗೆ ದಯಮಾಡಿ ನೀವೇನ್ ಮಾಡಬೇಕು, ಸೊ ಆಂಧ್ರದಲ್ಲಿ ಇಷ್ಟಿದೆ, ತೆಲಂಗಾಣದಲ್ಲಿ ಇಷ್ಟಿದೆ, ಕೇರಳದಲ್ಲಿ ಇಷ್ಟಿದೆ, ತಮಿಳುನಾಡಲ್ಲಿ ಇಷ್ಟಿದೆ, ಸೊ ಕರ್ನಾಟಕದಲ್ಲಿ ಇಷ್ಟು ವರ್ಷದ ನಂತರ ಮಾಡಿದ್ದಾರೆ ಅಂತೇಳಿ ಹಾಕಿ, ಅದು ಒಪ್ಕೋತೀವಿ.